ಕಾಶ್ಮೀರದಲ್ಲಿ 370ನೆಯ ವಿಧಿಯನ್ನ ರದ್ದು ಮಾಡಿದ ಧೈರ್ಯದ ರೀತಿಯಲ್ಲೇ ಈಗ ಆನ್ಲೈನ್ ಗೇಮ್ ಮತ್ತು ಆನ್ಲೈನ್ ಬೆಟ್ಟಿಂಗ್ ಅನ್ನ ರದ್ದು ಮಾಡಿ ಅಂತ ಚೆಲುವಾದಿ ನಾರಾಯಣಸ್ವಾಮಿಯವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರವನ್ನ ಬರೆದಿದ್ದಾರೆ. ಆನ್ಲೈನ್ ಗೇಮಿನಿಂದ ಬದುಕೆ ಈಗ ಹಾಳಾಗ್ತಾ ಇದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಆನ್ಲೈನ್ ಗೇಮ್ ಬೆಟ್ಟಿಂಗ್ ಆಪ್ಗಳನ್ನ ನಿಷೇಧಿಸಿ ಯುವಕರು ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗ್ಗೆ ದಾಸರಾಗ್ತಿದ್ದಾರೆ. ಆನ್ಲೈನ್ ಗೇಮ್ಗಳು ಬೆಟ್ಟಿಂಗ್ ಆಪ್ಗಳಿಂದ ಜೀವಕ್ಕೆ ಕುತ್ತು ಎದುರಾಗಿಬಿಟ್ಟಿದೆ. ಗೃಹ ಸಚಿವ ಅಮಿತ್ ಶಾಗೆ ಚೆಲುವಾದಿ ನಾರಾಯಣಸ್ವಾಮಿ ಪತ್ರವನ್ನ ಬರೆದಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಯುವಕರು ಮಕ್ಕಳ ಮೇಲೆ ಬೆಟ್ಟಿಂಗ್ ದುಷ್ಪರಿಣಾಮ ಬೀರ್ತಾ ಇವೆ. ಆನ್ಲೈನ್ ಗೇಮ್ ವ್ಯಸನಗಳಿಂದ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇದೆ. ಬೆಟ್ಟಿಂಗ್ ನಿಂದ ದೇಶದಲ್ಲಿ ಬಡವರು ಜೀವವನ್ನ ಕಳೆದುಕೊಳ್ತಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ದೇಶದಲ್ಲಿ ಬೆಟ್ಟಿಂಗ್ ಹೊಸ ಸಾಮಾಜಿಕ ಪಿಡುಗು ಅಂತ ಸಾಬೀತಾಗ್ಬಿಟ್ಟಿದೆ. ಹೀಗಾಗಿ ಬೆಟ್ಟಿಂಗ್ ಆಪ್ಗಳ ಮಾಲೀಕರು ಐಷಾರಾಮಿ ಜೀವನವನ್ನ ನಡೆಸುತ್ತಿದ್ದಾರೆ. ಆಪ್ಗಳ ಸಂಸ್ಥಾಪಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಾಶ್ಮೀರದಲ್ಲಿ 370ನೆಯ ವಿಧಿಯನ್ನ ರದ್ದುಗೊಳಿಸಿ ಧೈರ್ಯವನ್ನ ಮಾಡಿದಿರಿ. ಅಂತೆಯೇ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ಬಂದ್ ಮಾಡಿ ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಚೆಲುವಾದಿ ನಾರಾಯಣಸ್ವಾಮಿ ಪತ್ರವನ್ನ ಬರೆದಿದ್ದಾರೆ. ದೇಶದಲ್ಲಿ ಬೆಟ್ಟಿಂಗ್ ಹೊಸ ಸಾಮಾಜಿಕ ಪಿಡುಗು ಅಂತ ಸಾಬೀತಾಗಿಬಿಟ್ಟಿದೆ. ಆನ್ಲೈನ್ ಗೇಮ್ ಬೆಟ್ಟಿಂಗ್ ಆಪ್ಗಳನ್ನ ನಿಷೇಧಿಸಿ ಅಂತ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಆನ್ಲೈನ್ ಗೇಮ್ ಬೆಟ್ಟಿಂಗ್ ಆಪ್ಗಳಿಂದ ಈಗ ಯುವ ಜನತೆಯ ಜೀವಕ್ಕೆ ಕುತ್ತು ಬಂದು ಬಿಟ್ಟಿದೆ. ಯುವಕರು ಮಕ್ಕಳ ಮೇಲೆ ಬೆಟ್ಟಿಂಗ್ ದುಷ್ಪರಿಣಾಮ ಬೀರ್ತಾ ಇದೆ. ಆನ್ಲೈನ್ ಗೇಮ್ ವ್ಯಸನಗಳಿಂದ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇದೆ. ಬೇಕಾಬಿಟ್ಟಿಯಾಗಿ ಅಲ್ಲೇ ಇಲ್ಲೇ ಸಾಲ ಮಾಡಿ ದುಡ್ಡುಗಳನ್ನ ಹಾಕಿ ದೊಡ್ಡ ಮಟ್ಟಿನ ಒಂದು ಸಮಸ್ಯೆ ಎದುರಾಗ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ ನಿಂದ ದೇಶದಲ್ಲಿ ಬಡವರು ಜೀವವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ಆದ್ರೆ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನ ಯಾರು ನಡೆಸ್ತಿದ್ದಾರೆ, ಅವರೆಲ್ಲ ಮಾಲೀಕರು ಐಷಾರಾಮಿ ಜೀವನವನ್ನ ನಡೆಸ್ತಿದ್ದಾರೆ. ಹೀಗಾಗಿ ಅಂತ ಆನ್ಲೈನ್ ಬೆಟ್ಟಿಂಗ್ ಗೇಮಿನ ಸಂಸ್ಥಾಪಕರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು. ಈಗಾಗಲೇ ಕಾಶ್ಮೀರದಲ್ಲಿ 370ನೆಯ ವಿಧಿಯನ್ನ ರದ್ದುಗೊಳಿಸಿ ಧೈರ್ಯ ಮಾಡಿದ್ದೀರಿ. ಈಗ ಅದೇ ರೀತಿಯಾಗಿ ಬೆಟ್ಟಿಂಗ್ ಆನ್ಲೈನ್ ಗೇಮ್ ಬಂದ್ ಮಾಡಿ ಅಂತ ಚೆಲುವಾದಿ ನಾರಾಯಣಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ.